ಇನ್ನು ದೆಹಲಿಯಲ್ಲಿ ಹಿಂಸಾಚಾರಕ್ಕೆ ತಿರುಗಿರುವಂಥದ್ದು ಸಿಜೆಬಿ ಪ್ರತಿಭಟನೆ. ಪ್ರತಿಭಟನಾಕಾರರಿಂದ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದೆ. ಒಂದು ಕಡೆ ಸದನದ ಒಳಗೆ ಪ್ರತಿಪಕ್ಷಗಳು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಸದನದ ಹೊರಗೆ ಕಾಕ್ರೋಚ್ ಜನತಾ ಪಾರ್ಟಿಯ ಬೆಂಬಲಿಗರು ಇವತ್ತು ಸದನಕ್ಕೆ ಚಲೋವನ್ನು ಹಮ್ಮಿಕೊಂಡಿದ್ರು, ಸಂಸತ್ ಚಲೋವನ್ನು ಹಮ್ಮಿಕೊಂಡಿದ್ರು. ಆದರೆ ಸಂಸತ್ ಚಲೋಗೆ ಪೊಲೀಸರು ಅಡ್ಡಿಪಡಿಸಿದಂಥ ಹಿನ್ನೆಲೆಯಲ್ಲಿ ಪೊಲೀಸರ ಮೇಲೆಯೇ ಕಾಕ್ರೋಚ್ ಜನತಾ ಪಾರ್ಟಿಯ ಬೆಂಬಲಿಗರು ಕಲ್ಲು ತೂರಾಟವನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ಪೊಲೀಸರು ತೀವ್ರವಾಗಿ ಗಾಯಗೊಂಡರು. ಅವರ ತಲೆಯಲ್ಲಿ ನೆತ್ತರು ಸುರಿತಾ ಇದ್ದಂಥ ದೃಶ್ಯಗಳು ಕಂಡುಬಂತು. ಮಗದೊಂದು ಕಡೆ ಸಂಸತ್ ಭವನದ ದ್ವಾರದ ಬಳಿ ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾ ನಿರತರು ಜಮಾಯಿಸಿದ್ರು. ಈ ಟೈಮ್ನಲ್ಲಿ ಪೊಲೀಸರು ಅವರನ್ನು ತಡೆಯುವಂಥ ಪ್ರಯತ್ನ ಮಾಡಿದರು. ಬರೀ ಅಲ್ಲಿಗೆ ದೃಶ್ಯಗಳು ಸೀಮಿತವಾಗಲಿಲ್ಲ ವೀಕ್ಷಕರೇ. ಬದಲಾಗಿ ದೆಹಲಿಯ 3 ಮೆಟ್ರೋ ನಿಲ್ದಾಣಗಳಲ್ಲೂ ಪರಿಸ್ಥಿತಿ ಇದೇ ರೀತಿಯಾಗಿತ್ತು. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಮೆಟ್ರೋ ನಿಲ್ದಾಣದ ಮೂಲಕ, ಅಂದರೆ ಮೆಟ್ರೋ ಮೂಲಕ ಪ್ರತಿಭಟನಾ ನಿರತರು ಸಂಸತ್ತನ್ನು ತಲುಪುವ ಪ್ರಯತ್ನವನ್ನು ಮಾಡಿದರು. ಆದರೆ ಭದ್ರತಾ ಸಿಬ್ಬಂದಿಗಳು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಬದಲಾಗಿ ಅಲ್ಲಿ ಒಂದು ಮೆಟ್ರೋ ನಿಲ್ದಾಣವನ್ನು ಮಧ್ಯಾಹ್ನದವರೆಗೂ ಸಹ ಕ್ಲೋಸ್ ಮಾಡಬೇಕಾದಂತಹ, ಬಂದ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆಮೇಲೆ ಪೊಲೀಸರು ಅಶ್ರುವಾಯುವನ್ನು ಪ್ರಯೋಗ ಮಾಡಿದರು, ಟಿಯರ್ ಗ್ಯಾಸನ್ನು ಫೈರ್ ಮಾಡಿದರು. ಪರಿಣಾಮವಾಗಿ ಒಂದಷ್ಟು ಜನ ಪ್ರತಿಭಟನಾ ನಿರತರು ಅಸ್ವಸ್ಥರಾದರು, ಸುಸ್ತಾದರು. ಇದೆಲ್ಲದರ ನಡುವೆ ಈಗ ಸಿಜೆಪಿ ಪ್ರೊಟೆಸ್ಟ್ಗೆ ವಿವಿಧ ರಾಜಕೀಯ ಪಕ್ಷಗಳು, ಅದರಲ್ಲೂ ಪ್ರತಿಪಕ್ಷಗಳು ಬೆಂಬಲವನ್ನು ಸೂಚಿಸಿವೆ. ಸಮಾಜವಾದಿ ಪಾರ್ಟಿ, ಆಮ್ ಆದ್ಮಿ ಪಕ್ಷ ಬೆಂಬಲವನ್ನು ಸೂಚಿಸಿರುವಂಥದ್ದು. ಅವರು ಇವತ್ತು ನಡೆದಂಥ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಇನ್ನು ಪ್ರೊಟೆಸ್ಟ್ನ ಮುಂದಾಳತ್ವವನ್ನು ಎಸ್ಪಿಯ ಡಿಂಪಲ್ ಯಾದವ್ ವಹಿಸಿಕೊಂಡಿದ್ದರು. ಆಮ್ ಆದ್ಮಿ ಪಾರ್ಟಿಯು ಸಹ ಇವತ್ತು ಪ್ರತಿಭಟನೆಗೆ ಬೆಂಬಲವನ್ನು ಕೊಡ್ತು. ಸಂಸತ್ ಭವನದ ಮುಂಭಾಗದಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದುಕೊಂಡು ಡಿಂಪಲ್ ಯಾದವ್ ಅವರು ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಹೋದಂತಹ ದೃಶ್ಯಗಳು ಇವತ್ತು ಕಂಡುಬಂತು. ಇವತ್ತು ಒಂದು ರೀತಿಯಾಗಿ ಸರ್ಕಾರಕ್ಕೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಂದು ಕಡೆ ಸದನದ ಒಳಗೆ ಪ್ರತಿಪಕ್ಷಗಳನ್ನು ಸಮಾಧಾನ ಮಾಡಬೇಕಾದಂಥ ಒಂದು ಪರಿಸ್ಥಿತಿ, ಮಗದೊಂದು ಕಡೆ ಸದನದ ಹೊರಗೆ ತಾವು ದೃಶ್ಯಗಳೇನು ಗಮನಿಸ್ತಾ ಇದ್ದೀರಾ, ಎಸ್ಪಿಯ ಡಿಂಪಲ್ ಯಾದವ್ ಅವರು ಭಿತ್ತಿಪತ್ರಗಳನ್ನು ಹಿಡಿದುಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆ ಮೂಲಕ ಇವತ್ತು ದೆಹಲಿ ಒಂದು ರೀತಿಯಾಗಿ ರಣಾಂಗಣವಾಗಿ ಬದಲಾಗಿತ್ತು. ಪರಿಸ್ಥಿತಿಯನ್ನು ತಹಬದಿಗೆ ತರಲಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ಹೈರಾಣ ಆಗಿಬಿಟ್ರು. ಸಾಕಾಗೋಯ್ತು ಇವತ್ತಿನ ಸಿಚುವೇಶನನ್ನು ಮಾನಿಟರ್ ಮಾಡಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರಿಗೆ. ಹಾಗೆ ಸಂಸತ್ ಭವನದ ಬಳಿ ಭಾರಿ ಹೈಡ್ರಾಮವೇ ಇವತ್ತು ನಡೆದು ಹೋಯಿತು ವೀಕ್ಷಕರೇ. ಕೇಂದ್ರದ ನಿರ್ಲಕ್ಷ್ಯ ಧೋರಣೆಯ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ರು ಸಿಜೆಪಿ ಬೆಂಬಲಿಗರು. ಈ ಟೈಮ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ಟಿಯರ್ ಗ್ಯಾಸ್ ಅನ್ನು ಪ್ರಯೋಗ ಮಾಡಿದ್ರು ಪೊಲೀಸರು, ಅಶ್ರುವಾಯುವನ್ನು ಪ್ರಯೋಗ ಮಾಡಿದ್ರು, ಲಾಠಿ ಚಾರ್ಜ್ ಸಹ ನಡೀತು. ಈ ಟೈಮ್ನಲ್ಲಿ ಪೊಲೀಸರ ಜೊತೆಗೆ ಪ್ರತಿಭಟನಾ ನಿರತರು, ಸಿಜೆಪಿ ಬೆಂಬಲಿಗರು ವಾಗ್ವಾದವನ್ನು ನಡೆಸಿದ್ರು. ಅಕ್ಷರಶಃ ಪೊಲೀಸರ ಲಾಠಿಗೆ ಎದೆಯೊಡ್ಡಿ ನಿಂತುಕೊಂಡ್ರು. ಆಮೇಲೆ ಪೊಲೀಸರ ಮೇಲೆಯೂ ಸಹ ಕಲ್ಲು ತೂರಾಟ ನಡೆದಿದೆ. ಹಾಗಾಗಿ ಪೊಲೀಸರ ತಲೆಗೆ ಗಂಭೀರವಾಗಿರ್ತಕ್ಕಂಥ ಗಾಯಗಳಾಗಿ ನೆತ್ತರು ಸುರಿತಾ ಇರ್ತಕ್ಕಂಥ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬಂತು. ಇವತ್ತು ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗ್ತು. ಅಕ್ಷರಶಃ ಪರಿಸ್ಥಿತಿ ಕೈಮೀರುವಂಥ ಹಂತಕ್ಕೆ ಹೋಯಿತು. ಆದರೆ ಸಂಜೆ ವೇಳೆಗೆ ಒಂದು ಸ್ವಲ್ಪ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಅವಕಾಶ ಸಿಕ್ತು. ಯಾಕಂದರೆ ಅಷ್ಟರಲ್ಲಾಗಲೇ ಲೋಕಸಭೆ ಮತ್ತು ರಾಜ್ಯಸಭೆಯ ಸದನವನ್ನು, ಕಲಾಪವನ್ನು ನಾಳೆಗೆ ಮುಂದೂಡಿಕೆ ಮಾಡಿಬಿಟ್ರು. ಒಂದು ಕಡೆ ಸಭಾಧ್ಯಕ್ಷರು, ಮಗದೊಂದು ಕಡೆ ಚೇರ್ಮನ್ ಇಬ್ಬರು ಸಹ ನಿರ್ಧಾರವನ್ನು ತೆಗೆದುಕೊಂಡ್ರು. ಹಾಗಾಗಿ ಏನು ಪ್ರತಿಭಟನೆ ನಡೀತಾ ಇತ್ತು ದೆಹಲಿಯ ರಸ್ತೆಗಳಲ್ಲಿ, ಜಂತರ್ ಮಂತರ್ನಲ್ಲಿ ಅಥವಾ ಸಂಸತ್ನ ಹೊರಭಾಗದಲ್ಲಿ, ಅದೆಲ್ಲವೂ ಸಂಜೆ ವೇಳೆಗೆ ಒಂದು ಸ್ವಲ್ಪ ತಣ್ಣಗಾಯಿತು. ನಾಳೆ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ವೀಕ್ಷಕರೇ, ನಾಳೆ ಏನು ಬೇಕಾದರೂ ಆಗಬಹುದು. ಒಂದು ಕಡೆ ಪ್ರತಿಭಟನಾಕಾರರ ವಿರುದ್ಧ ಲಾಠಿ ಚಾರ್ಜ್ ಏನು ನಡೀತಲ್ಲ, ಇದಕ್ಕೆ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರು ಖಂಡನೆಯನ್ನು ವ್ಯಕ್ತಪಡಿಸಿದ್ರು. ಈ ರೀತಿಯಾಗಿ ಲಾಠಿ ಚಾರ್ಜನ್ನು ಮಾಡಿದ್ದು ತಪ್ಪು ಅಂತ ಕೇಜ್ರಿವಾಲ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಅಲ್ಲದೆ ದೆಹಲಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇಂಟರ್ನೆಟ್ ಅನ್ನು ಸ್ಥಗಿತಗೊಳಿಸಿದೆ, ಆ ಮೂಲಕ ಸಂವಿಧಾನದ ಮೂಲಭೂತ ಹಕ್ಕನ್ನೇ ಕಸಿದುಕೊಂಡಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಪ್ರಧಾನಿ ಮೋದಿ ತಕ್ಷಣ ವಿದ್ಯಾರ್ಥಿಗಳ ಅಹವಾಲನ್ನು ಆಲಿಸಬೇಕು, ಅಹಂ ಬಿಟ್ಟು ಪ್ರಧಾನಿ ಮೋದಿ ವಿದ್ಯಾರ್ಥಿಗಳ ಬೇಡಿಕೆಗೆ ಸ್ಪಂದಿಸಬೇಕು ಅಂತ ಪ್ರತಿಭಟನೆಯನ್ನು ಬೆಂಬಲಿಸಿ ಪಂಜಾಬ್ನಿಂದಲೇ
ಎಎಪಿ ಸಂಸ್ಥಾಪಕ ಮತ್ತು ನಾಯಕರಾಗಿರುವಂಥ ಕೇಜ್ರಿವಾಲ್ ಅವರು ಟ್ವೀಟ್ ಮಾಡಿದರು. ಕಾಕ್ರೋಚ್ ಜನತಾ ಪಾರ್ಟಿ ಬೆಂಬಲಕ್ಕೆ ಆಮ್ ಆದ್ಮಿ ಪಕ್ಷ ನಿಂತುಕೊಳ್ತು. दोस्तों मैं पंजाब में हूं अभी और इस टाइम मैं सोशल मीडिया पे देख रहा हूं कि कितने ज़्यादा लोग इकट्ठे हो गए हैं. पूरा कनॉट प्लेस भर गया है, जनपथ भर गया है, जंतर मंतर भर गया है. हजारों लाखों की संख्या में युवा पूरे देश भर से आए हुए हैं और सरकार इनके ऊपर पूरे अपनी दमन शक्ति इस्तेमाल कर रही है, लाठी चार्ज कर रही है, मार रही है इनको. इंटरनेट बंद कर दिया उधर, उनको संसद जाने से रोका जा रहा है. ये गलत है. युवा आखिर जाएं तो जाएं कहाँ? पहले आप इनके पेपर लीक करा देते हो, फिर पेपर दोबारा करा दे हो तो उसमें पूरा इवैल्यूएशन गड़बड़ हो जाता है. वो शिकायत पे शिकायत करते हैं, उनकी सुनवाई नहीं होती. आखिर बच्चे जाएं कहाँ? उनका तो आपने भविष्य बर्बाद कर दिया. अब जब वो आप अपने न्याय मांगने के लिए सड़क पे उतरते हैं तो आप उन पर लाठीचार्ज कराते हो. ये तो बिल्कुल सही नहीं है. बच्चों में बहुत ज्यादा गुस्सा है. मैं मोदी जी से कहना चाहता हूँ कि बच्चों के गुस्से को संभालिए, नहीं तो ये आपकी. ಇನ್ನು ಶಿಕ್ಷಣ ನೀತಿ ಸೇರಿದಂತೆ ಪ್ರಮುಖ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಪ್ರತಿಭಟನಾಕಾರರ ಸಮಸ್ಯೆಯನ್ನು ಆಲಿಸಲು ಕೇಂದ್ರ ಸಿದ್ಧವಿಲ್ಲ. ಪೊಲೀಸರನ್ನ ಬಳಸಿಕೊಂಡು ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆಯನ್ನು ನಡೆಸಲಾಗ್ತಾ ಇದೆ. ಹಲ್ಲೆ, ಟಿಯರ್ ಗ್ಯಾಸ್ ಬಳಸಿ ಪ್ರತಿಭಟನೆಯನ್ನು ಹತ್ತಿಕ್ಕಲು ಸರ್ಕಾರ ಮುಂದಾಗಿದೆ. ವಿದ್ಯಾರ್ಥಿಗಳು ಏನು ತಪ್ಪು ಮಾಡಿದ್ದಾರೆ? ಅವರೆಲ್ಲ ನಮ್ಮ ಮಕ್ಕಳು. ಸೊ ಈ ರೀತಿಯಾದಂತಹ ಒಂದಷ್ಟು ಅಭಿಪ್ರಾಯಗಳು, ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಈಗ ಪ್ರಿಯಾಂಕಾ ಗಾಂಧಿಯವರು ಸಹ ಈ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಪ್ರತಿಭಟನೆಯನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ. ಟಿಯರ್ ಗ್ಯಾಸನ್ನು ಬಳಸಿ ಅಥವಾ ಲಾಠಿ ಚಾರ್ಜನ್ನು ಮಾಡೋದರ ಮೂಲಕ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಪ್ರತಿಭಟನಾ ನಿರತರ ನೋವೇನು, ಅವರ ಸಮಸ್ಯೆ ಏನು, ಅವರ ಆಗ್ರಹವೇನು ಅನ್ನೋದನ್ನು ಸಹ ಕೇಳುವಂಥ ಸೌಜನ್ಯವನ್ನು ಕೇಂದ್ರ ಸರ್ಕಾರ ತೋರಿಸ್ತಾ ಇಲ್ಲ. ವಿದ್ಯಾರ್ಥಿಗಳು ಮಾಡಿರುವಂಥ ತಪ್ಪಾದರೂ ಏನು, ಅವರೆಲ್ಲರೂ ನಮ್ಮ ಮಕ್ಕಳಲ್ವಾ ಅಂತ ಪ್ರಿಯಾಂಕಾ ಗಾಂಧಿಯವರು ಹೇಳಿದ್ದಾರೆ.